ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಹೋರಾಟಗಾರರು, ಹುಟ್ಟು ಹೋರಾಟಗಾರರು ಒಂದ್ ಕನಸಿರುತ್ತೆ, ನನ್ನ ಕ್ಷೇತ್ರವನ್ನ ಹಿಂಗ್ ಮಾಡ್ಬೇಕು, ನನ್ನ ಜನ ಬಹಳ ಸಮಸ್ಯೆಯಲ್ಲಿದ್ದಾರೆ, ಕುಡಿಯೋ ನೀರು ಸಿಗ್ತಾ ಇಲ್ಲ, ರೈತರಿಗೆ ನೀರು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾನೆ ಇರ್ತೀರಿ. ಇದನ್ನ ಮಾಡಿದ್ರೆ ನಾನು ಇಲ್ಲದೆ ಇರುವಂತ ಸಮಯದಲ್ಲೂ ಕೂಡ ಜನ ನೆನಪಿಸ್ಕೊಳ್ತಾರೆ ಅನ್ನೋದು, ಆ ತರ ಏನಾದ್ರು ಗುರಿ ಇದೆಯಾ ನಿಮ್ಗೆ? ಇಲ್ಲ, ನನಗೆ ಮೊದ್ಲೇಕ್ ನನ್ನ ತಲೆಗಿರೋದು ಆಶ್ರಯ ಇದ್ದಿತ್ತು. ನನಗೊಂದು ಸಮಾಧಾನ ಆಗ್ತದೆ, ಎಲ್ಲರಿಗೂ ಸೂರು ಕೊಡಕತ್ತಿದ್ವಲ್ಪ ಅಂತ. ಇನ್ನೂ 50% ಜನರಿಗೆ ಕೊಡಬೇಕು, ಅದು ನನ್ನ ಮುಂದಿರ್ತಕ್ಕಂಥ ಗುರಿ. ಆಮೇಲೆ ರೈತರು ಯಾವುದೇ ರೀತಿ ತೊಂದರೆಗಳಿಗೆ ಸಿಕ್ಕೋಬಾರ್ದು, ಆ ಪ್ರಯತ್ನಕ್ಕೆ ಕೈ ಹಾಕಾಗಿತ್ತು. ಯೂನಿವರ್ಸಿಟಿಗೆ ಒಂದು ಮೀಟಿಂಗ್ ಮಾಡಕತ್ತೀನಿ, ಆಮೇಲೆ ಈಗ ಅಗ್ರಿಕಲ್ಚರ್ ಆಫೀಸರ್ ಕೂಡ ಮಾಡ್ತೀನಿ. ಹಿಂಗೆ ಅಲ್ಲೆಲ್ಲೇ ಮಿನಿಸ್ಟರ್ ಕೂಡ, ನಾನು, ಕೃಷ್ಣ ಬೈರೇಗೌಡ ಸಾಹೇಬರು, ಆಮೇಲೆ ನಮ್ಮ ಇವರು ಫಾರೆಸ್ಟ್ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಅವರು, ಆಮೇಲೆ ಚೆಲುವರಾಯ ಸ್ವಾಮಿ ಅವ್ರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದ್ವಿ ಇನ್ಸೂರೆನ್ಸ್ ಬಗ್ಗೆ. ಇವತ್ತು ಬರೀ ಇನ್ಸೂರೆನ್ಸ್ ಕಂಪ್ನಿಯವ್ರು ಲಾಭ ಆಗಬಾರ್ದು ಅಂತ ತಿಳ್ಕೊಂಡು ಹೇಳಿ 80-20 ಅಂತ ಮಾಡಿದ್ವಿ. 80% ಲಾಭ ಆತ ಸರ್ಕಾರಕ್ಕೆ ಬರ್ಬೇಕಂದ್ರೆ 20% ಅಟ್ಟ ಲಾಭ ಅವ್ರು ತಗೋಬೇಕಂತ. ಇಲ್ಲಿಗೆ ಮೊದಲೇ ಪೂರ್ತಿ ಇನ್ಸೂರೆನ್ಸ್ ಅವ್ರಿಗೆ ಹೋಗ್ಬಿಡುದು. ಏನೇನೋ ಒಂದು ವ್ಯವಸ್ಥೆ ಬದಲಾವಣೆ ತರಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರ್ಬೇಕು. GST ಮೊದಲಕ್ಕೆ ನಿರ್ಣಯ ಆದದ್ದೆಷ್ಟು? 50% ರಾಜ್ಯಕ್ಕೆ, 50% ಕೇಂದ್ರಕ್ಕೆ. ಈಗ ಎಲ್ಲಿ ತಂದ್ರು? ಒಂದು 100 ರೂಪಾಯಿ ಕಲೆಕ್ಟ್ ಆದ್ರೆ 13 ರೂಪಾಯಿ ನಮಗೆ. ಮತ್ತು ಹಿಂಗಾದ್ರೆ ಹೆಂಗೆ ರಾಜ್ಯ ಡೆವಲಪ್ ಮಾಡೋಕ್ಕಾಗುತ್ತೆ? GST ಎಲ್ಲ ಜಮಾಗೋದು ಕೇಂದ್ರ ಸರ್ಕಾರ, ನಮಗೆ ಬರೋದು 13 ರೂಪಾಯಿ. ಅಂದ್ರೆ 10 ಲಕ್ಷದ 1,30,30,000. ಹೆಂಗೆ ನಾವು ಮಾಡೋಕ್ಕೆ ಸಾಧ್ಯ ಇದೆ? ಅದಕ್ಕೆ ನಾವು ಕೇಂದ್ರ ಸರ್ಕಾರ ಮೇಲೆ ಡಿಪೆಂಡ್ ಆಗಬೇಕಾದ್ರಿಂದ ಇಲ್ಲಿ ಎಲ್ಲ ಸಂಸದರಿಗೆ ಪಕ್ಷಾತೀತವಾಗಿ ಮಾಡೋ ಡೆವಲಪ್ಮೆಂಟ್. ಇಲೆಕ್ಷನ್ ಬಂದಾಗ ಗೋಡಾಯಿ ಮೈದಾನೆ, ಈಗೇನು ಮಾಡ್ಬೇಕಾದ್ರೆ ಮಾಡ್ಬೇಕಲ್ಲ. ರಾಜ್ಯ ಡೆವಲಪ್ ಮಾಡೋಕ್ಕೆ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡೋದು ಗೊತ್ತಾಗ ಸರ್. ಬಹಳಷ್ಟು ಅಂದ್ರೆ ನೀವು ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇದ್ರಿ, ಆದ್ರೆ ಈ ಪ್ರಶ್ನೆನ ಪರ್ಟಿಕ್ಯುಲರ್ ಆನ್ಸರ್ಗೆ ನಾನು ಕೇಳ್ತೀನಿ. ರೈತರಿಗೋಸ್ಕರ 2 ವರ್ಷದಲ್ಲಿ ಅಥವಾ 3 ವರ್ಷ ಹತ್ತತ್ರ ಬಂದ್ರೆ ಏನ್ ಮಾಡಿದ್ರಿ ರೈತರಿಗೋಸ್ಕರ? ರೈತರಿಗೆ ಬೇಕಾಗುವಂಥ ಎಲ್ಲ ಸರ್ಕಾರಗಳನ್ನ ಸಬ್ಸಿಡಿ ಮೂಲಕ ಕೊಟ್ಟೇವಿ. ರೈತರಿಗೆ ಬೇಕಾಗತಕ್ಕಂಥ ಗೊಬ್ಬರ, ಬೀಜ ಏನೂ ತೊಂದರೆ ಆಗದಂಗೆ ನಮ್ಮ ಜಿಲ್ಲೆಯಲ್ಲಿ ನೋಡ್ಕೊಂಬಂದೇವಿ. ನಮ್ಮ ಸಂತೋಷ್ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ, ನಾವು ಶಾಸಕನಾಗಿ ಎಲ್ಲ ಶಾಸಕರ ಜೊತೆ ಹೊಂದ್ಕೊಂಡು ಇಲ್ಲಿ ಕೆಲಸ ಮಾಡ್ಕೊತ ಬಂದೀವಿ. ಮತ್ತು ನನಗಂತದ್ದು ಭಾಳ ಸಮಾಧಾನ ತಂದಿದೆ. ಈ ಸಲ ನಿಸರ್ಗ ಅಕಸ್ಮಾತ್ ನಮ್ಮ ಕೈ ಕೊಡೋದೇ ಇದ್ರೆ ಹೆಸರು ಬೆಳೆ ಹೆಂಗೆ ಬರ್ತಿತ್ತು, ಗ್ರೀನ್ ಡ್ಯಾಮ್ ಅಷ್ಟು ದೊಡ್ಡ ಬೆಳೆ ಬಂದಿತ್ತು. ಅನಿವಾರ್ಯ ನಿಸರ್ಗ ಬಂದು ಎಲ್ಲ ಹಾಳಾಗಿ ಹೋಗ್ಬಿಡ್ತು. ಇವತ್ತು ಅದಕ್ಕೆ ಪರಿಹಾರ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡತ್ತೀವಿ, ಬೆಳೆ ಮೇಲೆ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡತ್ತೀವಿ. ರೈತರು ತೊಂದರೆಗಳು ಸಿಕ್ಕೊಂಡಾರ, ಅವ್ರ ನೆರವಿಗೆ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬರಬೇಕು, ಆ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಬಹಳಷ್ಟು ಮಾತನಾಡಿದ್ರಿ. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರ ಪ್ರಭುಗಳಿಗೆ, ನಿಮ್ಮನ್ನ ಇಷ್ಟಪಡುವಂತವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಗ್ಯಾರಂಟಿ ನ್ಯೂಸ್ನ ಮುಖೇನ? 2004ರಿಂದ ನಂದು ಪ್ರೊಫೈಲ್ ಏಕೆ ಹೆಚ್ಚು ಮಾಡ್ಕೋತ ಬಂದಾರ. 13,000, 31,000, 44,000, 56,000, 86,000. ಸೊ ನನ್ನ ಗ್ರಾಫ್ ಅಂತೂ ಹೆಚ್ಚು ಮಾಡ್ಕೋತ ಬಂದಾರ. ಅದಕ್ಕೆ ಅವ್ರಿಗೆ ವಿಶೇಷವಾದಂಥ ಅವ್ರ ಆಶೀರ್ವಾದದಿಂದ ನಾ MLA ಆಗಿ. ಎಂಥ ವ್ಯವಸ್ಥೆ ಅಂತೀರಿ ನೀವು? ಅವ್ರು ಇರ್ತಕ್ಕಂಥ ಪ್ರೀತಿ, ವಿಶ್ವಾಸ, ರೈತರಲ್ಲಿರ್ತಕ್ಕಂಥದ್ದು, ಯಜಮಾನ್ರ ಕಡೆ, ಯುವಕರ ಕಡೆ. ಈಗೀಗಂತೂ ಸೆಲ್ಫಿ ಸ್ಟಾರ್ಟ್ ಆಗ್ಯಾವ. ಆ ಸೆಲ್ಫಿ ಹೊಡ್ಸೋದಾಗ ನಾನು ಮುಂದೆ ನೆಕ್ಸ್ಟ್ ಊರಿಗೆ ಹೋಗೋಕ್ಕಾಗ್ತಾ ಇಲ್ಲ. ಅಂದರೆ ಜನರ ಪ್ರೀತಿ ಹಂಗಿದೆ. ಇವನ್ ನಮ್ಮಲ್ಲೆಲ್ಲ ಮಹಿಳಾ ಕಾರ್ಯಕರ್ತರು, ನಮ್ಮ ಸಹೋದರಿಯರು, ಮನೆಗಿದ್ದವರು ಕೂಡ ಅಷ್ಟ ಪ್ರೀತಿ ಮಾಡ್ತಾರೆ. ಜಾತ್ಯತೀತವಾಗಿ ಎಲ್ಲ ಸಮಾಜದವರು ಪ್ರೀತಿ ಮಾಡ್ತಾರೆ, ಮತ್ತು ಎಲ್ಲ ಸಮಾಜದವರು ನನ್ನ ಮತ್ತಾಗಿ. ಹಾಗಾಗಿ ನನಗೆ ಅಷ್ಟು ದೊಡ್ಡ ಲೀಡಾಗಿದೆ. ನನಗೆ ಭಾಳ ತೃಪ್ತಿ ತಂದಿದೆ. ಇನ್ನೂ ಹೆಚ್ಚಿನ ಅನುದಾನ ಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಪ್ಪಿಸ್ತೇನೆ, ಹೆಚ್ಚಿಗೆ ದುಡ್ಡು ತರ್ತಕ್ಕಂಥ ಪ್ರಯತ್ನ ಮತ್ತು ಸಂಬಂಧಪಟ್ಟಂತೆ ಎಲ್ಲ ಸಚಿವರು, ನಾನು ಸ್ವಲ್ಪ ಸೀನಿಯರ್ ಇರೋದ್ರಿಂದ ನಾ ಹೇಳಿದಕ್ಕೆ ಎಲ್ಲರೂ ಒಪ್ತಾರೆ, ಯಾರೂ ನೋವನ್ನಾಗಿಲ್ಲ. ಹೆಚ್ಚಿನ ಅನುದಾನ ತೊಗೊಂಬಂದು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕೃಷ್ಣ ಬೈರೇಗೌಡರು ನಿಮ್ಗೆ ಒಂದು ಮಾತಿದೆ, ರಾತ್ರಿ 12 ಗಂಟೆ 1 ಗಂಟೆ ಆಯಿತು, ನೀ ಅನ್ನಿಗಿರಿ ಹೊಸ ತಾಲೂಕಾಗೈತಿ, ನಮ್ಗೆ ತಹಸೀಲ್ದಾರ್ ಕಚೇರಿ ಕಟ್ಲಿಕ್ಕೆ ದುಡ್ಡ ಬೇಕು ಅಂತ 8,60,00,000 ಇವತ್ತು ಅವ್ರು ಘೋಷಣೆ ಮಾಡಿದ್ರು. ನಾ ಇದಾಗ ಸಾರಂಗಿಲ್ಲ, ನನಗೆ ಹೆಚ್ಚಿಗೆ ಬೇಕು ಅಂತ. ಅದಕ್ಕೆ ಮತ್ತೆ ಫೈಟ್ ಮಾಡತ್ತೆ. ನನ್ನ ಗುರಿ ಇರೋದು ಫೈಟ್. ನೋಡೋದಕ್ಕೆ ಜನದತ್ತೆ ತುಂಬಿಡ್ತಿತ್ತು, ಹೋಗ್ಲಿಕ್ಕೆ ಬೈಪಾಸ್ ಇರಲಿಲ್ಲ. ಇವತ್ತು ಬೈಪಾಸ್ ಮಂಜೂರು ಅದು ಪ್ರಹ್ಲಾದ್ ಜೋಶಿ ಅವ್ರ ಕಾರಣ. ಇವತ್ತು ಅದು 400 ಕೋಟಿಗೆ ಹತ್ತತ್ರ ಬರ್ತಾಯಿದೆ. ಇವತ್ತು ಆ ಬೈಪಾಸ್ ಆತಂದ್ರೆ ನಾವು ಮುಂದಿಂದ ಹೊರಗೆ ಹೋಗಕ್ಕೆ ಎಲ್ಲ ಈಸಿ ಆಗ್ಬೋದು. ನನ್ನ ಕ್ಷೇತ್ರ ನಾನು ಕೆಲಸ ಮಾಡಿದ್ದಕ್ಕೆ ಸಮಾಧಾನ ನನ್ನ ಜನರಿಗಿದೆ. ನಾನು ಅವ್ರು ಸೇವೆ ಮಾಡಕತ್ತೀನಿ. ನಾನು MLA ಭಾಳ ದೊಡ್ಡದು ಅಂತ ತಿಳ್ಕೊಂಡಿಲ್ಲ.
ಎಮ್ ಎಲ್ ಎ ಅಂದ್ರೆ ಜನರ ಸೇವೆ ಮಾಡೋದು Yes. ಆ ಜನಸೇವಕನಾಗಿ ಕೆಲಸವನ್ನು ಮಾಡಾಕತ್ತೀನಿ